ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ರೀಚೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ರೀಚೇಲ್ ಡ್ಯಾಡಿ ಸಾಫ್ಟ್ವೇರ್ನಲ್ಲಿ ಸೇಲ್ಸ್ ಪರ್ಸನ್ನ ಡೀಟೇಲ್ಸ್ ಹೇಗೆ ಎಡಿಟ್ ಮಾಡೋದು ಅವ್ರ ಡೀಟೇಲ್ಸ್ನ ಅನ್ನೋದು. ಸೊ ಅದು 2 ಥರ ಇದೆ. ಸೊ ಅದು ಏನಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನಾವು ಮಾಸ್ಟರ್ ಎಂಟ್ರಿ ಆಪ್ಷನ್ನಲ್ಲಿ ಇಲ್ಲಿ ನೋಡ್ಬೋದು ನೀವು ಸೇಲ್ ಪರ್ಸನ್ ಅಂತ ಆಪ್ಷನ್ ಇದೆ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಗೆಟ್ ಡೇಟಾ ಅನ್ನೋ ಆಪ್ಷನ್ ಇದೆ. ಸೊ ನಾನು ಗೆಟ್ ಡೇಟಾದಲ್ಲಿ ನನ್ನ ಸೇಲ್ಸ್ ಪರ್ಸನ್ ಡೀಟೇಲ್ಸ್ ಇಲ್ಲಿದೆ. ಓಕೆ, ನಾನೀಗ ಕ್ಲಿಕ್ ಮಾಡ್ತೀನಿ. SRJ ಅಂತ ಅಡ್ರೆಸ್ ಚೇಂಜ್ ಮಾಡಬೇಕು. ಸೊ ಈ ಥರ ಚೇಂಜ್ ಮಾಡಿದ್ದೀನಿ. ಸಿಟಿ ಓಕೆ, ಸಿಟಿ ಚೇಂಜ್ ಮಾಡೋಣ. ಇಲ್ಲಿ ಯಾವಾಗಲೂ ಏನೇ ಚೇಂಜ್ ಮಾಡಿದ್ರು ನೀವು ಇಲ್ಲಿ ಅಪ್ಡೇಟ್ ಅನ್ನೋ ಆಪ್ಷನ್ ಇರುತ್ತೆ. ಅಪ್ಡೇಟ್ ಓಕೆ, ನಿಮ್ಮಲ್ಲಿ ಕೆಲವು ಸೇಲ್ಸ್ ಪರ್ಸನ್ ಇದ್ದಾರೆ ಅಂದರೆ ಈ ಥರ ಇದೊಂದಾದ್ಮೇಲೆ ಮತ್ತೆ ನೆಕ್ಸ್ಟ್ ಹಂಗೆ ಗೆಟ್ ಡೇಟಾ ಕೃಷ್ಣ ಈ ಥರ ಚೇಂಜ್ ಮಾಡಿಕೊಂಡು ಓಕೆ ಒಬ್ರದ್ದಾದ್ಮೇಲೆ ಒಬ್ರದ್ದು ನೀವು ಮಾಡ್ಕೋಬಹುದು. ಇಲ್ಲಪ್ಪ ನನ್ನ ಹತ್ರ ತುಂಬಾ ಜನ ಸೇಲ್ಸ್ ಪರ್ಸನ್ ಇದ್ದಾರೆ, ಬಲ್ಕಲ್ಲಿ ಮಾಡಬೇಕು ಅಂತಂದ್ರೆ ಯುಟಿಲಿಟೀಸ್ ಅಂತ ಆಪ್ಷನ್ ಇದೆ. ಯುಟಿಲಿಟೀಸ್ ಹೋಗೋಣ. ಇಲ್ಲಿ ಸೇಲ್ಸ್ ಪರ್ಸನ್ ಬಲ್ಕ್ ಎಡಿಟ್ ಆಪ್ಷನ್ ಇದೆ. ಇಲ್ಲಿ ನೋಡ್ಬೋದು ಸೇಲ್ಸ್ ಪರ್ಸನ್ ಬಲ್ಕ್ ಎಡಿಟ್ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಏನೇ ಮಾಡಬೇಕಾದ್ರೆ ಫಸ್ಟ್ ಡಬಲ್ ಕ್ಲಿಕ್ ಆಗಿ ಇಲ್ಲಿ ನೋಡಿ ಬಾಕ್ಸ್ ಕ್ಲಿಕ್ ಆಗಿರುತ್ತೆ ನೋಡಿ. ಹಿಮಾಂಶು ಅವ್ರಿಗೆ ಈಗ ಅಡ್ರೆಸ್ ಚೇಂಜ್ ಮಾಡ್ತಾ ಇದ್ವಿ. ನಾನು ಚೇಂಜ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಆಪ್ಷನ್ ಕೊಡ್ತೀನಿ. ನೋಡಿ ವೀಕ್ಷಕರೇ, ನೀವು ನೋಡ್ಬೋದಾದಂಥ ಡೀಟೇಲ್ಸ್ನ ನೀವು ಎಡಿಟ್ ಮಾಡಿದ್ದು ಸೇವ್ ಆಪ್ಷನ್ ಕೊಡ್ತೀನಿ. ಸೇವ್ ಆಗಿದೆ. ಸೊ ಇದು 2 ರೀತಿಯಾದಂಥ ಆಪ್ಷನ್ಸ್ ನಿಮಗೆ ಸೇಲ್ಸ್ ಪರ್ಸನ್ದು ಒಂದಾದ್ಮೇಲೆ ಒಂದು ಮಾಡ್ಬೋದು ಮಾಸ್ಟರ್ ಎಂಟ್ರಿಲಿ. ಇಲ್ಲಾಂದ್ರೆ ಯುಟಿಲಿಟೀಸ್ಗೆ ಹೋಗಿ ಬಲ್ಕ್ ಸೇಲ್ಸ್ ಪರ್ಸನ್ ಅಂತ ಕೊಡ್ತೀನಿ. ಸೊ ನಿಮಗೆ ಬಲ್ಕ್ ಆಗಿ ಎಡಿಟ್ ಮಾಡಿ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ವೀಕ್ಷಕರಿಗೆ. ಧನ್ಯವಾದಗಳು.